ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ಮ ಮನೆಯ ರೆಸಿಪಿ ಇದಾಗಿತ್ತು, ಬೇಳೆ ನುಗ್ಗೆಕಾಯಿ ಸಾಂಬಾರು. ನಾನು ಮೊದಲಿಗೆ ಬೇಳೆನ ಕುಕ್ಕರ್ನಲ್ಲಿ ಒಂದು ಬೌಲ್ನಷ್ಟನ್ನು ಒಂದು 5ರಿಂದ 3 ನಿಮಿಷ ಏನು ಮಾಡಿದೆ, ಫ್ರೈ ಮಾಡಿಕೊಂಡೆ. ಎಣ್ಣೆ ಹಾಕ್ತೇನೆ, ಫ್ರೈ ಮಾಡಿ ಅದರೊಳಗಡೆ ನಾನು ನೀರನ್ನು ಹಾಕ್ಕೊಂಡೆ. ನೀರನ್ನು ಹಾಕ್ಕೊಂಡಾದ್ಮೇಲೆ ಕಟ್ ಮಾಡಿದಂತಹ ಟೊಮೊಟೊ ಮತ್ತು ಈರುಳ್ಳಿ, ನಾವೇನು ಗ್ರೈಂಡ್ ಮಾಡೋದಕ್ಕೆ ಹಾಕ್ತೀವೋ, ರುಬ್ಬೋದಕ್ಕೆ ಹಾಕ್ತೀವೋ ಅದನ್ನು ಇದ್ರ ಜೊತೆಗೆ ಹಾಕಿ ಒಂದು 2ರಿಂದ 3 ವಿಷಲನ್ನು ನಾವು ಮಾಡ್ಕೋಬೇಕು. ಅದು ಚೆನ್ನಾಗಿ ಬೆಂದಾದಮೇಲೆ ನಾವು ವಿಷಲನ್ನು ಓಪನ್ ಮಾಡಿಕೊಂಡು ಅದರಲ್ಲಿದ್ದಂತಹ ಬೇಳೆ ಸಪ್ರೇಟ್ ಮಾಡಿಕೊಂಡು ಟೊಮೊಟೊನು ಮತ್ತು ಈರುಳ್ಳಿನೂ ತೆಂಗಿನಕಾಯಿ ಜೊತೆಗೆ ತೊಗೋಬೇಕು. ಇಲ್ಲಿ ನಾನು ಒಂದು ಕಪ್, ಚಿಕ್ಕ ಕಪ್ಪಷ್ಟು ಬೇಳೆ ಎಷ್ಟು ತೊಗೊಂಡಿದ್ದೀನಿ ಅದರಲ್ಲಿ 1/4 ಕಪ್ಪಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಆ ತೆಂಗಿನಕಾಯಿ ಜೊತೆಗೆ ಬೇಯಿಸಿಟ್ಟಿದ್ದಂತಹ ಟೊಮೊಟೊ ಈರುಳ್ಳಿನ ತೊಗೊಂಡು ಸ್ವಲ್ಪ ತಣ್ಣಗಾದಮೇಲೆ ಗ್ರೈಂಡ್ ಮಾಡ್ಕೋಬೇಕು. ಒಂದು ಸ್ವಲ್ಪ ನುಣ್ಣು ಪೇಸ್ಟ್ ಆಗೋ ಥರ ಏನು ಮಾಡ್ಕೊಳ್ಳಿ, ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಅದನ್ನು ಸ್ವಲ್ಪ ಪಕ್ಕಕ್ಕೆ ಎತ್ತಿಟ್ಕೊಂಡು ಬೇಯ್ತಿದ್ದಂತಹ ಬೇಳೆ ಜೊತೆಗೆ ನಿಮಗೆ ಏನೇನು ಬೇಕು, ನುಗ್ಗೆಕಾಯಿ ಜೊತೆಗೆ ನಿಮಗೆ ತರಕಾರಿ ಏನೇನು ಬೇಕು ಅದನ್ನೆಲ್ಲ ಹಾಕ್ಬೋದು. ನಾನಿಲ್ಲಿ ಆಲೂಗಡ್ಡೆ, ಬದನೆಕಾಯಿ ಜೊತೆಗೆ ಸೇರಿಸ್ಕೊಂಡಿದ್ದೀನಿ ಮತ್ತು ನುಗ್ಗೆಕಾಯಿ, ನೀವು ಮೂರನ್ನು ಕೂಡ ಬೇಯ್ತಿರುವಂತಹ ಬೇಳೆ ಜೊತೆಗೆ ನಾನು ಮಿಕ್ಸ್ ಮಾಡಿಕೊಂಡೆ. ಇದು ಬೇಯುವಾಗ ನಾವೇನು ಮಾಡೋಣ ಅಂದರೆ ಸ್ವಲ್ಪ ನಮಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿನ ಈ ಟೈಮಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದನ್ನು ಕುದಿಯೋದಕ್ಕೆ ಬಿಡಬೇಕು. ಅಲ್ಲಿವರೆಗೂ ನಾವು ಏನು ಮಾಡಬೇಕು, ಕುಕ್ಕರ್ ವಿಷಲ್ ಮುಚ್ಚೋದಾಗಲಿ ಅಥವಾ ಪ್ಲೇಟ್ನ ಮುಚ್ಚಿ ಬೇಯೋದಾಗಲಿ ಮಾಡೋಕ್ಕೆ ಹೋಗಬಾರ್ದು. ಒಂದು ಸ್ವಲ್ಪ ಕುದಿ ಬಂದಮೇಲೆ ನಾವೇನು ಮಾಡೋಣ, ಮುಂದಿನ ಪ್ರೊಸೀಜರ್ನ ಸ್ಟಾರ್ಟ್ ಮಾಡೋಣ. ನಾನೀಗ ಇದು ಒಂದು ಸ್ವಲ್ಪ ನೋಡ್ತಾ ಇದ್ದೀರಲ್ಲ, ಈ ರೀತಿ ಕುದಿ ಬಂತು. ಇನ್ನೊಂದು ಸ್ವಲ್ಪ ಕುದಿ ಬರಲಿ ಅನ್ನೋದಕ್ಕೋಸ್ಕರ ವೆಯ್ಟ್ ಮಾಡಿ ಈ ರೀತಿ ಕುದಿ ಬಂದಮೇಲೆ ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲೆನ ನಾನು ಇದರೊಳಗಡೆ ಈ ಟೈಮಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಾಯಿ, ಈರುಳ್ಳಿ, ಟೊಮೊಟೊ ಅದನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಇದರೊಳಗಡೆಗೆ ನಾನು ಮಿಕ್ಸ್ ಮಾಡಿಕೊಂಡು, ಸಾಂಬಾರು ನಿಮ್ಗೆ ಯಾವ ಅಳತೆಗೆ ಬೇಕೋ ಆ ರೀತಿ ಮೆಷರ್ಮೆಂಟಲ್ಲಿ ನೀರನ್ನು ಹಾಕ್ಕೋಬೇಕು. ಸ್ವಲ್ಪ ತೆಳ್ಳಗೆ ಮಾಡ್ತಾಯಿದ್ದೀನಿ, ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ. ಬೆಂದಾದಮೇಲೆ ಇನ್ನೂ ಗಟ್ಟಿಯಾಗುತ್ತೆ. ಇದು ಬೇಯೋದಕ್ಕೆ ಬಿಟ್ಬಿಟ್ಟು ಪಕ್ಕದಲ್ಲೇ ಒಗ್ಗರಣೆಗೆ ನಾನು 1-2 ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಮ್ಮ ಮನೆಯಲ್ಲೇ ಬಿಟ್ಟಿದ್ದಂತಹ ಕರಿಬೇವು ಒಂದು ಎಲೆನ ಕಿತ್ಕೊಂಡು ಬಂದಿದ್ದೆ, ಸಾಸಿವೆನೂ ಕೂಡ ತೊಗೊಂಡಿದ್ದೀನಿ. ನಾನಿವಾಗ ಬಾಣಲಿ ಒಳಗಡೆ ಸಾಸಿವೆನ ಹಾಕಿ ಸ್ವಲ್ಪ ಒಂದು 3-4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡೆ. ಅದರೊಳಗಡೆ ಸಾಸಿವೆನ ಹಾಕಿ ಸಾಸಿವೆ ಚಟಪಟ ಅಂತ ಒಂದು ಸ್ವಲ್ಪ ಬಾಯ್ಲ್ ಆದಮೇಲೆ ನಾವೇನು ಮಾಡೋಣ, ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೆ. ನಮ್ಮ ಮನೇಲೇ ಬೆಳೆದಿದ್ದು ಅನ್ನೋದಕ್ಕೋಸ್ಕರ ಸ್ವಲ್ಪ ಖುಷಿ ಆಗ್ತಿತ್ತು. ಸೊ ಹಾಗಾಗಿ ನಾನು ಕರಿಬೇವು ಚಿಕ್ಕದಾಗಿತ್ತು ಆದರೂ ಕೂಡ ನಮ್ಮ ಮನೆಯದು ಅನ್ನೋದಕ್ಕೋಸ್ಕರ ಹಾಕಿದೆ. ಮತ್ತು ಈರುಳ್ಳಿನೂ ಕೂಡ ಈ ಟೈಮಲ್ಲಿ ಹಾಕಿ, ನಾವು ಮೀನು ಸಾಂಬಾರು ಮಾಡಬೇಕಾದ್ರೆ ಈರುಳ್ಳಿನ ಯಾವ ರೀತಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ತೀವಲ್ಲ ಆ ರೀತಿ ನಾನು ಇದ್ರಲ್ಲಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಈರುಳ್ಳಿನ ಜಾಸ್ತಿನೇ ತೊಗೊಂಡಿದ್ದೀನಿ, ಅದಕ್ಕೋಸ್ಕರ ಸ್ವಲ್ಪ ಈ ರೀತಿ ಬಿರಿಯಾನಿಗೆಲ್ಲ ಫ್ರೈ ಮಾಡಿ ಹಾಕ್ತೀವಲ್ಲ ಆ ರೀತಿ ನಾನು ಫ್ರೈ ಮಾಡಿ ತೋರ್ಸೋಕ್ಕಾಗಲಿಲ್ಲ, ಅದನ್ನು ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಬೇಯ್ತಾ ಇರಬೇಕಾದ್ರೆ ಅದರೊಳಗಡೆ ಮಿಕ್ಸ್ ಮಾಡಿಕೊಂಡೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಮಿಕ್ಸ್ ಮಾಡ್ಕೊಂಡು 10 ನಿಮಿಷ ಬೇಯೋದಕ್ಕೆ ಬಿಟ್ಟರೆ ಸಾಂಬಾರು ಈ ರೀತಿ ರೆಡಿಯಾಗಿರುತ್ತೆ. ಇದು ನಮ್ಮ ಮನೆ ಇವತ್ತಿನ ಬೇಳೆ ನುಗ್ಗೆಕಾಯಿ ರೆಸಿಪಿ ಆಗಿತ್ತು.